ಹೊನ್ನಾವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ 15 ವರ್ಷಗಳಿಂದ ಕ್ಷಕಿರಣ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದ ಚಂದ್ರಶೇಖರ್ ಕಳಸರನ್ನ ತಾಲೂಕಾಸ್ಪತ್ರೆ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಆತ್ಮೀಯವಾಗಿ ಬೀಳ್ಕೊಟ್ಟರು. ಸ್ತ್ರೀರೋಗ ತಜ್ಞ ಡಾಕ್ಟರ್ ಕೃಷ್ಣಾಜಿ ಮಾತನಾಡಿ, ಕಳಸ ಪ್ರಾಮಾಣಿಕರು, ವೃತ್ತಿನಿಷ್ಠರು ಎಂದು ಹೇಳಿದ್ರು. ಡಾಕ್ಟರ್ ಪ್ರಕಾಶ್ ನಾಯ್ಕರು ಮಾತನಾಡಿ, ಚಂದ್ರಶೇಖರ್ ಕಳಸ ಸಿಬ್ಬಂದಿಗಳ ನೋವು ನಲಿವುಗಳಿಗೆ ಸದಾ ಸ್ಪಂದಿಸುವ ಗುಣ ಹೊಂದಿದವರು ಎಂದು ಹೇಳಿದ್ರು. ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಮಾತನಾಡಿ, ತಮ್ಮ ಸೇವಾವಧಿಯಲ್ಲಿ ಯಾವ ರೀತಿಯಲ್ಲೂ ವೃತ್ತಿಯಲ್ಲಿ ಚ್ಯುತಿ ತರದೆ ನಡೆದುಕೊಂಡಿದ್ದಾರೆ. ರೋಗಿಗಳ ಮನವಿಗೆ ತಕ್ಷಣ ಸ್ಪಂದಿಸುವ ಗುಣ ಚಂದ್ರಶೇಖರ್ ಕಳಸರದ್ದಾಗಿತ್ತು ಎಂದು ಹೇಳಿದ್ರು. ಡಾಕ್ಟರ್ ಅನುರಾಧ ಮತ್ತು ಆಡಳಿತ ಸಹಾಯಕ ಅಧಿಕಾರಿಗಳಾದ ಶಶಿಕಲಾ ನಾಯ್ಕ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಚಂದ್ರಶೇಖರ್ ಕಳಸ ಅವರ ಜೊತೆಗಿನ ವೃತ್ತಿ ಅನುಭವಗಳನ್ನ ಹಂಚಿಕೊಂಡ್ರು. ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸ್ ನಾಯ್ಕ್, ಡಾಕ್ಟರ್ ಜನಾರ್ದನ್ ಮೊಗೇರ್, ಡಾಕ್ಟರ್ ಗುರುದತ್ತ ಕುಲಕರ್ಣಿ ಸೇರಿದಂತೆ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸನ್ಮಾನ ಸ್ವೀಕರಿಸಿ ಚಂದ್ರಶೇಖರ್ ಕಳಸ ಮಾತನಾಡಿದ್ರು. ಶುಶ್ರೂಷಾಧಿಕಾರಿ ಶ್ರೀಟಾ ಫರ್ನಾಂಡಿಸ್ ಸ್ವಾಗತಿಸಿದ್ರೆ, ಮಹಾಲಕ್ಷ್ಮಿ ನಾಯಕ್ ವಂದಿಸಿದ್ರು. ಕಚೇರಿ ಸಿಬ್ಬಂದಿ ವೆಂಕಟೇಶ್ ಜಾಡಮಾಲಿ ಪ್ರಾರ್ಥನೆ ಹಾಡಿದ್ರು. ಶುಶ್ರೂಷಾಧಿಕಾರಿಗಳಾದ ಮಂಗಲಾ ನಾಯಕ್ ಕಾರ್ಯಕ್ರಮ ನಿರೂಪಿಸಿದ್ರು. ಮತ್ತೆ ಹಾಗೆ ನರ್ಸಸ್ ಬಗ್ಗೆ ಹೇಳಿದ್ರೆ ತುಂಬಾ ನನ್ನ ಬಗ್ಗೆ ಬಹಳ ಅಭಿಮಾನ ಇತ್ತು. ಎಲ್ಲೂ ಇಷ್ಟರಲ್ಲಿ ಅವರು ಹಾಯ್ ಬ್ರದರ್, ಲವ್ ಬ್ರದರ್ಗೆ ಒಂಥರ ನನಗೆ ಬಹಳ ನಂಬಿಕೆ ಇಟ್ಕೊಂಡವರು. ಅದೇ ರೀತಿ ನಾನ್ ಕ್ಲಿನಿಕಲ್ ಸಿಬ್ಬಂದಿಗಳು ಇದ್ದಾರೆ, ಅವರು ಯಾವಾಗ ನನ್ನ ಬಗ್ಗೆ ಈಗಾಗಲೇ ಇನ್ನೊಬ್ಬರಿಗೆ ನನಗೆ ಹೇಳಿ ನಾನು ನಾಳೆ ದೇವರಿದ್ರು ಪಾಪ ಕಣ್ಣಲ್ಲಿ ನೀರೇ ಬಂತು. ಯಕ್ಷಗಾನ ಕಲಾವಿದೆ ಅಶ್ವಿನಿ ಕೊಂಡದಕುಳಿ ಜೊತೆ ಇನ್ನು ಮುಂದೆ ವೇಷ ಮಾಡೋದಿಲ್ಲ ಎಂದು ಯಕ್ಷಗಾನ ಕಲಾವಿದ ಶಂಕರ್ ಹೆಗಡೆ ನೀಲ್ಕೋಡ್ ಹೇಳಿದ್ರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬೆಂಗಳೂರಿನಲ್ಲಿ ನಡೆದ ಹಿರಿಯ ಯಕ್ಷಗಾನ ಕಲಾವಿದ ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರ ಯಕ್ಷಚಂದ್ರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅಶ್ವಿನಿ ಕೊಂಡದಕುಳಿ, ಕಲಾವಿದರು ಚೌಕಿಯಲ್ಲಿ ಒಂದು ಹೆಣ್ಣು ಮಗಳು ಬಂದಾಗ ಗಾಸಿಪ್ ಆಗಿ ಆಡಿಕೊಳ್ತಾರೆ. ನಮ್ಮ ಕ್ಷೇತ್ರ ಯಕ್ಷಗಾನ ಆಗಿರೋದ್ರಿಂದ ಚೌಕಿಯಲ್ಲಿ ಕೀಳಾಗಿ ಮಾತನಾಡ್ತಾರೆ ಎಂದು ಹೇಳಿರೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಕೊಂಡದಕುಳಿಯವರ ಪುಸ್ತಕ ಬಿಡುಗಡೆ ಆಯಿತು. 14ನೇ ತಾರೀಕಂದು ಬೆಂಗಳೂರಿನಲ್ಲಿ ನಾನು ಅಭಿನಂದನಾ ಭಾಷಣ ಮಾಡಿದವ. ಅದೇ ವೇದಿಕೆಯಲ್ಲಿ ಅವರ ಮಗಳಾಗಿರುವಂಥ ಅಶ್ವಿನಿ ಕೊಂಡದಕುಳಿಯವರು ಭಾಷಣ ಮಾಡುವ ಕಾರ್ಯಕ್ರಮದ ವಿಷಯವನ್ನು ಹೇಳಿದರು. ಅದು ತುಂಬ ನೋವಿನ ವಿಷಯ. ಕಲಾವಿದರು ಚೌಕಿಯಲ್ಲಿ ಒಂದು ಹೆಣ್ಣು ಮಗಳು ಬಂದಾಗ ಅವಳ ಬಗ್ಗೆ ಗಾಸಿಪ್ ಆಗಿ ಆಡಿಕೊಳ್ತಾರೆ. ಇದು ಸಮಾಜದಲ್ಲೂ ಉಂಟು. ಅದು ನಮ್ಮದು ಕ್ಷೇತ್ರ ಯಕ್ಷಗಾನ ಆದ್ರಿಂದ ಚೌಕಿಯಲ್ಲಿ ಕಲಾವಿದರು ಕೀಳಾಗಿ ಮಾತಾಡ್ತಾರೆ ಅಂತ ಮೆನ್ಷನ್ ಮಾಡಿ, ಜೊತೆ ತನ್ನ ತಂದೆಯವರು ಅಶ್ವಿನಿಯನ್ನ ತುಂಬಾ ಪ್ರೀತಿಯಿಂದ ತಂಗಿಯಂತೆ ನೋಡಿದ್ದೇನೆ. ಅವರು ಮೇಳದಲ್ಲಿ ಕೆಲಸ ಮಾಡುವಾಗ ಚಿಕ್ಕಂದಿನಿಂದ ನೋಡಿದ್ದೇವೆ. ಹೆಣ್ಣು ಮಕ್ಕಳ ಬಗ್ಗೆ ಕಲಾವಿದರು ಹೀಗೆ ಮಾತನಾಡ್ತಾರೆ ಹೇಳಿರೋದು ಸರಿಯಲ್ಲ. ಒಬ್ಬ ಕಲಾವಿದರ ಮಗಳಾಗಿ, ಈ ಹಿಂದೆ ಅಕಾಡೆಮಿಯ ಸದಸ್ಯೆಯಾಗಿ, ಒಬ್ಬ ಲೆಕ್ಚರರ್ ಆಗಿ ಯಕ್ಷಗಾನದ ಬಗ್ಗೆ, ಕಲಾವಿದರ ಬಗ್ಗೆ ಈ ಮಾತು ಸರಿಯಲ್ಲ ಎಂದರು. ಯಕ್ಷಗಾನದ ಬಗ್ಗೆ ಹೀಗೆ ಆಡಬಾರ್ದು, ಜೊತೆಯಲ್ಲಿ ಕಲಾವಿದರ ಬಗ್ಗೆ ಹೀಗೆ ಆಡೋದು ಸರಿಯಲ್ಲ. ಅವರನ್ನು ನಾವು ಯಾರು ಹಾಗೆ ನೋಡಿದ್ದೂ ಇಲ್ಲ ಪ್ರಾಮಾಣಿಕವಾಗಿ. ಇದು ನೋವಾದ ಕಾರಣಕ್ಕಾಗಿ
ಅವರು ಪಬ್ಲಿಕ್ ಕ್ಷಮೆ ಕೇಳಲಿ ಅಥವಾ ಏನೇ ಮಾಡಲಿ, ನನ್ನ ವೈಯಕ್ತಿಕ ನಿರ್ಧಾರ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ವೇಷ ಅವರೊಟ್ಟಿಗೆ ಇಲ್ಲ. ಯಕ್ಷಗಾನ ರಂಗವನ್ನ ಅವಳೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಕಲಾವಿದರ ಬಗ್ಗೆ ಅವಳಿಗಿರುವಂಥ ಮನಸ್ಥಿತಿ ಏನು ಅಂತ ನನಗೆ ಗೊತ್ತಾದ ಕಾರಣಕ್ಕಾಗಿ. ನಾವು ಹಾಗೆ ಯಾರನ್ನು ನೋಡಿದ್ದಿಲ್ಲ, ಹಾಗೆ ಮಾಡಿದ್ದಿಲ್ಲ. ಇದು ಸತ್ಯ ಅಂತ ಒಪ್ಪಿಕೊಂಡ್ರೆ ನಾಳೆ ಹೆಂಗಸರು ಹೆಣ್ಣು ಮಕ್ಕಳು ಕಲಾವಿದರ ಬಗ್ಗೆ ಏನು ತಿಳ್ಕೊಳ್ತಾರೆ, ಅಥವಾ ಸಮಾಜ ಏನು ಅಳಿತಿದೆ ಕಲಾವಿದರ ಬಗ್ಗೆ? ಅವಳು ಕ್ಷಮೆ ಕೇಳಲಿ, ಏನೇ ಮಾಡ್ಲಿ, ನನ್ನ ವೈಯಕ್ತಿಕ ನಿರ್ಧಾರ, ನನ್ನ ವೇಷ ಅವಳೊಟ್ಟಿಗೆ ಇಲ್ಲ. ಕಲಾವಿದರ ಬಗ್ಗೆ ಇರುವ ಅವಳ ಮನಸ್ಥಿತಿ ಏನು ಅಂತ ಗೊತ್ತಾಗಿರುವ ಕಾರಣಕ್ಕೆ ನಾನು ಅವಳೊಟ್ಟಿಗೆ ವೇಷ ಮಾಡೋದಿಲ್ಲ. ಇದು ಸತ್ಯ ಅಂತ ಒಪ್ಪಿಕೊಂಡ್ರೆ ನಾಳೆ ಹೆಂಗಸರು ಹೆಣ್ಣು ಮಕ್ಕಳು ಏನು ತಿಳಿದುಕೊಳ್ಬಹುದು. ಚೌಕಿಗೆ ಬರಲು ಹೆದರ್ತಾರೆ. ಸಮಾಜ ಏನು ಅಳಿಯುತ್ತದೆ. ಸದ್ಯದ ಮಟ್ಟಿಗೆ ಇಲ್ಲಿ ಸೇರಿರುವ ಕಲಾವಿದರು ಅವಳ ಜೊತೆ ವೇಷ ಮಾಡೋದಿಲ್ಲ. ಮುಂದೆ ಯೋಚಿಸ್ತೇವೆ ಎಂದರು. ಜೊತೆಯಲ್ಲಿ ಚೌಕಿ ಬರುವಾಗ ಯೋಚನೆ ಮಾಡ್ತಾರೆ, ಮರ್ಯಾದೆ ಉಂಟು, ಕಲಾವಿದರು ಹೀಗೆ ಆಡ್ಕೊಳ್ತಾರೆ ಆಗಿದೆ ಅಂತ. ಅದಕ್ಕಾಗಿ ಅವಳ ಆಡಿ ಸರಿಯಲ್ಲ ಎಂಬುದನ್ನು ಪತ್ರಿಕಾ ಹೇಳಿಕೆ ಮೂಲಕವಾಗಿ ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಇನ್ನೊಮ್ಮೆ ಅವಳು ಆಡಬಾರದವರು. ಜೊತೆಯಲ್ಲಿ ಇನ್ನು ಮುಂದೆ ಸದ್ಯದ ತೀರ್ಮಾನದಲ್ಲಿ ಅವಳು ಮತ್ತೆ ಕ್ಷಮೆ ಕೇಳಿಯೋ ಅಥವಾ ಪತ್ರಿಕಾಗೋಷ್ಠಿ ಮಾಡಿಯೋ ವಿಷಯವನ್ನು ವಿಶದೀಕರಿಸಿದಾಗ ಮುಂದಿನ ಯೋಚನೆ ಬಗ್ಗೆ ನಾವು ಕಾರ್ಯೋನ್ಮುಖರಾಗಬಹುದು. ಅದರ ಸತ್ಯದಲ್ಲಿ ನನ್ನ ತೀರ್ಮಾನ, ಜೊತೆಯಲ್ಲಿ ಇಲ್ಲಿರುವ ಕಲಾವಿದರ ಎಲ್ಲರ ತೀರ್ಮಾನ. ಇನ್ನು ಯಾರು ಬೆಂಬಲಿಸ್ತಾರೆ ಗೊತ್ತಿಲ್ಲ. ಅವಳೊಟ್ಟಿಗೆ ನಮ್ಮ ವೇಷ ಇಲ್ಲ. ಇದು ಇವತ್ತಿನ ವಿಷಯ. ಇದರಾಗಿ ಫೇಸ್ಬುಕ್ನಲ್ಲಿ ಉಂಟು, ಅದಲ್ಲ, ಬೇಕಿದ್ರೆ ನಿಮಗೆ ಲಿಂಕ್ ಅನ್ನು ಕಳಿಸ್ಕೊಡ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿದ್ದ ಯಕ್ಷಗಾನ ಕಲಾವಿದರು ನೀಲ್ಕೋಟ್ ಶಂಕರ ಹೆಗಡೆ ಹೇಳಿಕೆಗೆ ಸಹಮತ ವ್ಯಕ್ತಪಡಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಯಕ್ಷಗಾನ ಕಲಾವಿದರಾದ ವಿದ್ಯಾಧರ್ ಜಲ್ವಳ್ಳಿ, ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ, ನಾಗರಾಜ್ ಭಂಡಾರಿ, ರಾಜೇಶ್ ಭಂಡಾರಿ, ಕಾರ್ತಿಕ್ ಚಿಟ್ಟಾಣಿ, ಯಕ್ಷಗಾನ ಬಳಗದ ರಾಜು ಭಂಡಾರಿ, ಶ್ರೀನಿವಾಸ್ ಪೈ ಇದ್ದರು. ಅಂತ ಮಾತನ್ನು ಆಡಿದವರೇ ಅಲ್ಲ ಅಂತ ಹೇಳಿದ್ರು. ಇದರಿಂದ ನೋವಾಗಿದ್ದ ವಿಷಯ ಅಂದ್ರೆ ಅಶ್ವಿನಿ ಕೊಂಡ್ಲುಕೊಳ್ಳಿಯವರು ನಾವು ತುಂಬಾ ಪ್ರೀತಿಯಿಂದ ನೋಡಿದವರು. ಒಂದು ತಂಗಿ ಅಂತ, ಯಾಕೆಂದ್ರೆ ಸಣ್ಣಿರುವಾಗ ನಾವೆಲ್ಲ ನೋಡಿದವರೇ ಅವ್ರ ಮೇಳದ ಆಟಕ್ಕೆ ಹೋಗುವಾಗ. ಅದೇ ಭಾವನೆ ಈಗೂ ಉಂಟು. ಆದರೆ ಕಲಾವಿದರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಕಲಾವಿದರು ಹೀಗೆ ಆಡಿಕೊಳ್ತಾರೆ ಅಂತ ಅದು ಓಪನ್ ಆಗಿ ಸ್ಟೇಟ್ಮೆಂಟ್ ರೂಪದಲ್ಲಿ ಒಂದು ಭಾಷಣ ಮಾಡ್ತಾರೆ ಅಂತ ಆದರೆ ಅವರ ವ್ಯಕ್ತಿತ್ವಕ್ಕೆ ಇದು ಸರಿಯಲ್ಲ. ಒಂದು ಕಲಾವಿದರ ಮಗಳಾಗಿ, ಈ ಹಿಂದೆ ಅಕಾಡೆಮಿಯ ಸದಸ್ಯರಾಗಿ, ಜೊತೆಯಲ್ಲಿ ಒಬ್ಬ ಲೆಕ್ಚರ್ ಆಗಿ ಕಲಾವಿದರಿಗೆ ಯಾರು ಹಾಗೂ ಇಲ್ಲೂ ಇಲ್ಲ. ಅಕ್ಟೋಬರ್ 4ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಶಾಲೆಯಲ್ಲಿ ನಡೆಯಲಿದೆ ಎಂದು ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಎಂಜಿ ಭಟ್ ಕೂಜಳ್ಳಿ ತಿಳಿಸಿದರು. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರಿನ ಜಸ್ಟಿಸ್ ಕೆಎಸ್ ಹೆಗಡೆ ಚಾರಿಟೇಬಲ್ ಆಸ್ಪತ್ರೆಯ ನುರಿತ ವೈದ್ಯರು ಆರೋಗ್ಯ ತಪಾಸಣೆ ನಡೆಸಿಕೊಡುವರು. ಚರ್ಮರೋಗ ತಜ್ಞ ಡಾಕ್ಟರ್ ಟೋನಿಟ್ ಮಾರಿಯೋಲ್ ನೊರೊನಾ, ಕಿವಿ ಮೂಗು ಗಂಟಲು ತಜ್ಞ ಡಾಕ್ಟರ್ ನೀಮಾ ಕೆ, ವೈದ್ಯಕೀಯ ತಜ್ಞ ಡಾಕ್ಟರ್ ಚೇತನ್ ಸುಬ್ರಹ್ಮಣ್ಯ, ಎಲುಬು ಮತ್ತು ಕೀಲು ತಜ್ಞ ಡಾಕ್ಟರ್ ಕಿರಣ್ ಹರಿ, ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಅನೀಶ್ ಎ ಶೆಟ್ಟಿ ತಪಾಸಣೆ ಮಾಡುವರು ಎಂದು ತಿಳಿಸಿದರು. ವೈದ್ಯರು ಸೂಚಿಸಿದವರಿಗೆ ರಕ್ತದ ಒತ್ತಡ ಮತ್ತು ಮಧುಮೇಹ ಪರೀಕ್ಷೆ ಹಾಗೂ ಇಸಿಜಿ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಗುವುದು. ಸಾಮಾನ್ಯ ಔಷಧಗಳನ್ನು ಉಚಿತವಾಗಿ ನೀಡಲಾಗುವುದು ಎಂದು ತಿಳಿಸಿದರು. ಯೋಗಕ್ಷೇಮ ವಿಭಾಗದ ಸಂಚಾಲಕ ಸತೀಶ್ ಭಟ್ ಮಾತನಾಡಿ, ತಪಾಸಣೆಗೆ ಬರುವವರು ಹಳೆಯ ರಿಪೋರ್ಟ್ ಇದ್ರೆ ತರಬಹುದು, ಆಧಾರ್ ಕಾರ್ಡ್ ತಂದ್ರೆ ಉತ್ತಮ ಎಂದರು. ಚಿಕಿತ್ಸೆ ಅಗತ್ಯವಿರುವವರಿಗೆ 1 ತಿಂಗಳ ಅವಧಿಯ ರಿಯಾಯಿತಿ ಕಾರ್ಡ್ ವಿತರಿಸಲಾಗುವುದು. ಕೆಎಸ್ ಹೆಗಡೆ ಆಸ್ಪತ್ರೆಯಲ್ಲಿ 30% ರಿಯಾಯಿತಿ ಪಡೆಯಲು ಅನುಕೂಲ ಆಗುವುದು ಎಂದರು. ಹೊನ್ನಾವರ ಹವ್ಯಕ ಮಂಡಲ ಹಾಗೂ ಸಹಾಯ ವಿಭಾಗ, ಜನಪರ ಹೋರಾಟ ವೇದಿಕೆ ಉತ್ತರ ಕನ್ನಡ ಮತ್ತು ನ್ಯೂ ಎಜುಕೇಷನ್ ಸೊಸೈಟಿ ಹೊನ್ನಾವರ ಇವರ ಜಂಟಿ ಆಶ್ರಯದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿಕ್ಕಿದೆ. ಈ ಒಂದು ಶಿಬಿರದಲ್ಲಿ ಕೆಎಸ್ ಹೆಗಡೆ ಹಾಸ್ಪಿಟಲ್ನ ಖ್ಯಾತ ವೈದ್ಯರುಗಳಾದ ಡಾಕ್ಟರ್ ಟೋನಿಟ್ ಮಾರಿಯೋಲ್ಲಾ ನೊರೊನಾ ಇವರು ಚರ್ಮರೋಗ ತಜ್ಞರು ಬರ್ತಾ ಇದ್ದಾರೆ. ಡಾಕ್ಟರ್ ನೀಮಾ ಕೆ ಇವರು ENT ಸ್ಪೆಷಲಿಸ್ಟ್, ಕಿವಿ ಮೂಗು ಗಂಟಲು ತಜ್ಞರು ಬರ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹೊನ್ನಾವರ ಹವ್ಯಕ ಮಂಡಲ ಸೇವಾ ವಿಭಾಗದ ಶ್ರೀಧರ್ ಹೆಗಡೆ, ಪಟ್ಟಣ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷ ನಾಗರಾಜ್ ಭಟ್, ಜನಪರ ಹೋರಾಟ ವೇದಿಕೆಯ ಉಪಾಧ್ಯಕ್ಷ ಎಂಜಿ ಭಟ್, ರಾಮಚಂದ್ರಾಪುರ ಮಠದ ಸೇವಾ ಖಂಡದ ಸುರೇಶ್ ಭಟ್ ಉಪಸ್ಥಿತರಿದ್ದರು. ತಪಾಸಣಾ ಶಿಬಿರಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ನಿಮ್ಮ ಆತ್ಮೀಯರು ಕೂಡ ಕರ್ಕೊಂಡು ಬರಬೇಕು, ಇದರ ಉಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9914014033. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ.
ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.